ನಮಸ್ತೆ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳು. ತಡವಾಗಿ ನಿನ್ನೆ ಒಂದು ದಿವಸ ಸ್ವಲ್ಪ ಬ್ಯುಸಿ ಇದೆ. ಸೊ ಇವತ್ತು ರಂಜಾನ್ ಹಬ್ಬ ಕೂಡ ಹೌದು. ಮುಸ್ಲಿಂ ಬಾಂಧವರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಮತ್ತು ವೀಡಿಯೋಸು ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದರೆ ಇಯರ್ ಎಂಡು. ನನಗೆ ಮಾರ್ಚ್ 31ವರೆಗೆ ತುಂಬ ಬ್ಯುಸಿ ಇದ್ದೀನಿ. ಮತ್ತು ಕೆಲವರೊಬ್ಬರ ಕಾಲ್ಸು ನನಗೆ ಬಂದಿತ್ತು. ಮೊನ್ನೆ ಬಂಟ್ವಾಳದಿಂದ ಅವರ ಹೆಸರು ಕೇಳೋಕ್ಕೆ ಮರ್ತೋಯ್ತು ನನಗೆ. ಬಂಟ್ವಾಳದಿಂದ ಬಂದ ಕಾಲ್ಸು. ನಿನ್ನೆ ನನ್ನ ಆತ್ಮೀಯ ಒಬ್ಬರು ಸಹೋದರ ಹೋರಾಟಗಾರರೇ, ಅವರು ನನಗೆ ಹೇಳಿದ ಉಪದೇಶಗಳು. ನನಗಿಂತ ಚಿಕ್ಕವರು, ಕೇಳ್ತೀನಿ ಅವರ ಮಾತು. ಹಿರಿಯ ಅಡ್ವೊಕೇಟ್ ಆದ ದೊರೆ ಸರ್, ಸಾಕಮ್ಮ ಬೇಡ, ನೀನು ಬೇಡ, ಮಾತಾಡಬೇಡ ನೀನು ಅಂತ ಹೇಳಿದರು. ಮತ್ತು ಮಂಗಳೂರಿಂದ ಮಲ್ಲಿಕಾ ಶೆಟ್ಟಿಯವರು, ಶೃಂಗೇರಿಯಿಂದ ಶೈಲಾ ಅವರು, ತುಂಬ 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 ಕರೆಗಳು, ನಿಮ್ಮ ಉಪದೇಶಗಳನ್ನು ಸ್ವೀಕರಿಸಿದ್ದೀನಿ. ಸೊ ನಾನು ಇನ್ನು ಗೊತ್ತಿಲ್ಲ ಮಾತಾಡಬೇಕು ಅಂತ. ಸದ್ಯಕ್ಕೆ ಬೇಡ, ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಮತ್ತು ಇದಕ್ಕೆ ರಿಲೇಟೆಡ್ ಯಾವುದೇ ಕರೆಗಳನ್ನು ನಾನು ಸ್ವೀಕರಿಸುವುದಿಲ್ಲ. SIT ರಿಲೇಟೆಡ್ ಆಗಲಿ, ಕೇಸ್ ರಿಲೇಟೆಡ್ ಆಗಲಿ, ನನ್ನ ಕೇಸನ್ನು ನಾನು ನೋಡ್ಕೋತಾ ಇದ್ದೀನಿ. ಮತ್ತು ಸಂಚಾರಿ ಅವರು ನಿನ್ನೆ ಬಿಡುಗಡೆ ಆಗಿದ್ದಾರೆ, ಸಂತೋಷ. ಸೊ ಅವ್ರದ್ದೊಂದು ಶೋಭಾಯಾತ್ರೆ ಇವತ್ತು ನಡೆಯಲಿದೆ ವಿಜೃಂಭಣೆಯಿಂದ. ನಾನು ಒಂದೇ ಕ್ವಶನ್ ಕೇಳೋದು, ಇದೇ ಸಂತೋಷ ಅವರನ್ನು ಜೈಲಿಗೆ ಹೋಗೋದು ಹಾಗೆ ಮಾಡ್ಬೋದಿತ್ತಲ್ಲ ನಿಮ್ಮ ಲೀಗಲ್ ಟೀಮು? ಅವರ ಜೊತೆ ಮೋಹಿತ್ ಸಾರು ಎಲ್ಲರೂ ಇದ್ದರು, ನೋಡಿದೆ. ಇದೇ ಮೋಹಿತ್ ಸಾರಲ್ಲಿ ನಾನು ಕೇಳ್ತಾ ಇರೋದು, ಮೋಹಿತ್ ಸಾರ್ ಅವರೇ, ನನ್ನ ಒಂದು ಇದು ವಕಾಲತ್ತಿಗೆ ನಿಶ್ಚಲ್ ಜೈನ್ ಕೇಸಲ್ಲಿ ನಾನು ವಕಾಲತ್ ಸೈನ್ ಹಾಕಿ ನಿಮ್ಮ ಆಫೀಸಲ್ಲಿಟ್ಟು ಬಂದು 3 ವರ್ಷ ಆಯಿತು. ಕೇಸು ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಾನು ಅನ್ಎಜುಕೇಟೆಡ್ ಆಗಿದ್ದರೆ, ನಾನು ಮೋಹಿತ್ ಸಾರನ್ನು ನಂಬಿ, ಮಹೇಶಣ್ಣ ಹೇಳಿದ ಮಾತಿಗೆ ಮೋಹಿತ್ ಸಾರನ್ನು ನಂಬಿ ಆ ಕೇಸನ್ನು ಅಲ್ಲೇ ನಾನು ಆ ಮೋಹಿತ್ ಸರ್ ನೋಡ್ಕೋತಾರೆ, ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಈ ಪ್ರೊಸೀಜರ್ ಎಲ್ಲ ಗೊತ್ತಿರಲಿಲ್ಲ, ಆಯಿತಾ. ನಾನು ಮತ್ತೆ ಎಲ್ಲ ಸರ್ಚ್ ಮಾಡಿ ನನ್ನ ಲೀಗಲ್ ಅಡ್ವೈಸರು ಮತ್ತು ನಾನು ಅಂಬಿಕಾ ಮೇಡಮಲ್ಲಿ ಕೇಳಿದೆ. ಸಿರಾಜುದ್ದೀನ್ ಎಲ್ಲ ಕೇಳಿ ಆದಮೇಲೆ ನನಗೆ ಈ ಪ್ರೊಸೀಜರ್ ಸ್ಟೆಪ್ಸ್ ಎಲ್ಲ ಗೊತ್ತಾಗಿದ್ದು. ಮತ್ತು ಒಂದೆರಡು ಕೇಸ್, ಮತ್ತು ನಾನು ಒಂದು ಕೊಟ್ಟ ಕೇಸ್ ಇದೆ 2023ರಲ್ಲಿ, ಒಂದು ಚೆಕ್ ಬೌನ್ಸ್ ಕೇಸು. ಸೊ ನಾನೊಂದು ಕೇಸ್ ಹಾಕಿದ್ದೀನಿ. ಸೊ ಆ ಅಡ್ವೊಕೇಟಲ್ಲೆಲ್ಲ ಮಾತಾಡುವಾಗ ನನಗೆ ಗೊತ್ತಾಯಿತು ಪ್ರೊಸೀಜರ್. FIR ಆದರೆ ಏನಾಗುತ್ತೆ, ಬೇಲ್ ತಗೋಬೇಕು, ಸಮನ್ಸ್ ಬರುತ್ತೆ, ಮತ್ತು ಚಾರ್ಜ್ ಶೀಟ್, ಇದೆಲ್ಲ ಬಗ್ಗೆ ನಾನು ಸ್ಟಡಿ ಮಾಡಿದೆ. ಮತ್ತು ನಾನು ನನಗೆ ಹಾಕಿದ ಸೆಕ್ಷನ್ಸಲ್ಲಿ ಏನೆಲ್ಲ ಶಿಕ್ಷೆ ಇದೆ, ಹೇಗೆಲ್ಲ ಎಲ್ಲ ಕಾಪಿ ಎಲ್ಲ ತೊಗೊಂಡು, ಯಾಕಂದರೆ ಕೋರ್ಟಿಂದ ನಾನು ತೊಗೊಂಡೆ ಇನ್ ಅಡ್ವಾನ್ಸ್. ನಾನು ಕಾಪಿ ತೊಗೊಂಡು ಮೂಡುಬಿದ್ರೆಯಿಂದಾಗಲಿ ಬೆಳ್ತಂಗಡಿಯಿಂದಾಗಲಿ ಎಲ್ಲ ಕೋರ್ಟಿಂದ ನಾನು 1 ವರ್ಷ ಆಯ್ತು, ನಾನು ಆಲ್ಮೋಸ್ಟ್ 1 ವರ್ಷ ಆಯ್ತೇನು ನಾನು ತೊಗೊಂಡು ಕೆಲವೆಲ್ಲ. ಸೊ ಅದನ್ನೆಲ್ಲ ಸ್ಟಡಿ ಮಾಡಿ, ಅಡ್ವೊಕೇಟ್ ಮೂಲಕ ಅಲ್ಲ, ನಾನೇ ಅದರಲ್ಲಿ ಬರ್ತಿದ್ದ ಕಂಟೆಂಟ್, ನನ್ನ ಚಾರ್ಜ್ ಶೀಟಲ್ಲಿ ಏನೆಲ್ಲ ಆ್ಯಡ್ ಮಾಡಿದ್ದಾರೆ, ಏನೆಲ್ಲ ಸೆಕ್ಷನ್ ಹಾಕಿದ್ದಾರೆ ಅಂತ ಸ್ಟಡಿ ಮಾಡಿ, ಆ ಕ್ರಾಸಿಗೆ ಅಡ್ವೊಕೇಟಿಗೆ ಕ್ರಾಸ್ ಮಾಡಲಿಕ್ಕಿರೋ ಕ್ವಶನ್ಸ್ ಕೂಡ ನಾನು ರೆಡಿ ಮಾಡಿದ್ದೀನಿ. ನಾನು ಒಂದೊಂದು ಪೋಸ್ಟಿಗೂ, ಫೇಸ್ಬುಕ್ ಪೋಸ್ಟ್ಗಳಿಗೂ ನಾನು ರೀಸನ್ ಕೊಟ್ಟಿದ್ದೀನಿ. ಸೊ ನಾನು ತನಿಖೆಯನ್ನು ಎದುರಿಸ್ತಾ ಇದ್ದೀನಿ. ನಿಶ್ಚಲ್ ಜೈನ್ದು ಕೇಸ್ ಆಲ್ರೆಡಿ ವಕಾಲತ್ ಆಗಿದೆ. ಇನ್ನೊಂದು ಕೇಸ್ ಇದೆ ನಿಶ್ಚಲ್ ಜೈನ್ ನನ್ನ ಮೇಲೆ ಹಾಕಿದ್ದು, ಏಪ್ರಿಲ್ 10ಕ್ಕಿದೆ. ಸೊ ಇದು 2 ನನಗೆ ತುಂಬ ಇಂಪಾರ್ಟೆಂಟ್ ಕೇಸ್ಗಳು. ಬಾಕಿ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳು, ಅದೇನಾಗಲ್ಲ. ಸೊ ನಾನು ಜಾಗ್ರತೆ ವಹಿಸ್ಕೊಂಡಿದ್ದೀನಿ. ಸೊ ನಾನು ಹೇಳ್ತಾ ಇರೋದು, ಎಲ್ಲರೂ ಕೂಡ ನೀವು ಇದರಲ್ಲಿ ಯಾರೆಲ್ಲ ಕೇಸ್ ಹಾಕಿದ್ದಾರೆ, ನೀವು ಯಾರನ್ನು ನಂಬೇಡಿ. ಅವರು 150-200 ಲೀಗಲ್ ಟೀಮ್ ಇದೆನೋ, ಯಾರು ಕೂಡ ಇದು ಮಾಡಲ್ಲ. ನೀವು ದುಡ್ಡು ಖರ್ಚು ಮಾಡಿಕೊಂಡು ನೀವು ಸೆಪ್ರೇಟ್ ಇಟ್ಕೊಂಡು ಹೋಗಿ ಅಡ್ವೊಕೇಟನ್ನು. ಯಾಕಂದರೆ ಅವರ ಫ್ರೀ ಅಡ್ವೊಕೇಟ್ಗೆ ನೀವು ನಂಬಿದರೆ ಯಾರು ಕೂಡ ಫ್ರೀಯಾಗಿ ವರ್ಕ್ ಮಾಡಲ್ಲ. ಮತ್ತು ಅಡ್ವೊಕೇಟ್ಗೆ ಫ್ರೀಯಾಗಿ ವರ್ಕ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅವರಿಗೆ ಸ್ಯಾಲ್ರಿ ಇಲ್ಲ. ಅವರಿಗೆ ಕ್ಲೈಂಟ್ಸ್ ನಾವು ಕೊಟ್ಟಿದ್ದೇ ಅವರಿಗೆ ಜೀವನ ಮಾರ್ಗ. ಸೊ ನಾನು ಅಡ್ವೊಕೇಟ್ಗೆ ಫೀಸು ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸಿಂದ ನಾನು ಕೊಡ್ತಾಯಿದ್ದೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ನನಗೆ ದುಡಿಯೋ ಕೆಪಾಸಿಟಿ ಇದೆ, ಅಲ್ಲಿವರೆಗೆ ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದು ವಿಷಯ, ಈ ನಮ್ಮ ಎಣ್ಣೆ ಬೋಂಡು ಒಂದು ಕರೆ ಕೊಟ್ಟಿದ್ದಾನೆ ಎಲ್ಲ ಮಹಿಳೆಯರಿಗೆ. DC ಕಚೇರಿಗೆ ಬಂದು ಧರ್ಮಸ್ಥಳ ದೇವಸ್ಥಾನವನ್ನು ಇದು ಕೇಸರಿ ಧ್ವಜ ಹಾರಿಸಬೇಕಂತ ಅವನ ಕೇಸರಿ ಸೇನೆಯವರ ಕಡೆಯಿಂದ. ನಾನು ಹೇಳ್ತೀನಿ, ದಯವಿಟ್ಟು ಹೋಗಬೇಡಿ. ಅದರಲ್ಲಿ ಒಬ್ಬರು ಮೆಸೇಜ್ ಮಾಡಿದರು ಆ ಯೂಟ್ಯೂಬ್ ವೀಡಿಯೋಕ್ಕೆ, 80 ವರ್ಷದವರು, ಅವರೆಲ್ಲೋ ಇದ್ದಾರಂತೆ, 80 ವರ್ಷ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ದಯವಿಟ್ಟು ಯಾರು ಹೋಗಬೇಡಿ ಅವನ ಕರೆಗೆ ನಂಬಿ. ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಆ ಹೋರಾಟದಲ್ಲಿ ಸೇಫ್ ಅಲ್ಲ. ನಿಮ್ಗೆ ಗೊತ್ತಿದೆ ಅವನು ನನ್ನ ಬಗ್ಗೆ ಎಷ್ಟು ಅಶ್ಲೀಲವಾಗಿ ಮಾತಾಡಿದ್ದೀನಿ, ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾನೆ ಅಂತ. ದಯವಿಟ್ಟು ಅವನ ಹುಚ್ಚನ ಮಾತು ನಂಬೇಡಿ. ನಾನು ಪೊಲೀಸರಿಗೆ ಆ ವಾಯ್ಸ್ ಮೆಸೇಜ್ ಕೇಳಿಸುವಾಗ ನಾನು ಕೇಳಿದೆ, ಸರ್ ಏನಾದರೂ ಇವನು ಕುಡಿದು ಮೆಸೇಜ್ ಮಾಡಿರ್ಬೋದು. ಅವನು ಕುಡಿದು ಮೆಸೇಜ್ ಮಾಡಿಲ್ಲ, ಅವನೊಬ್ಬ ಸೈಕೋ ಅಂತ ಹೇಳಿದ್ದಾರೆ, ಆಯಿತಾ. ಯಾಕಂದರೆ ಒಂದೊಂದು ವೀಡಿಯೋದಲ್ಲಿ ಒಂದು ಚೆನ್ನಾಗಿ ಮಾತಾಡ್ತಾನೆ, ಇನ್ನೊಂದು ವೀಡಿಯೋದಲ್ಲಿ ಕೆಟ್ಟದಾಗಿ ಹುಚ್ಚ ಥರ ವರ್ತಿಸ್ತಾನೆ. ಇವನೊಬ್ಬ ಸೈಕೋ ಕ್ಯಾರೆಕ್ಟರ್. ದಯವಿಟ್ಟು ಹೆಣ್ಣು ಮಕ್ಕಳು ಇವನಿಂದ ಸ್ವಲ್ಪ ದೂರ ಇರಿ, ಎಣ್ಣೆ ಬಾಂಡಿಂದ. ಯಾರೂ ಸೇಫ್ ಅಲ್ಲ. ಮತ್ತು ಯಾರಾದರೂ ಅವನ ಕರೆಗೆ ನೀವು ಇದು ಹೋಗಿ ಅಲ್ಲಿ ರೊಚ್ಚಿಗೆದ್ದು ಏನಾದರೂ ನೀವು DC ಆಫೀಸಿಗೆ, ಅವತ್ತು ನಿಮಗೆ ಗೊತ್ತಿರ್ಬೋದು, ತಹಶೀಲ್ದಾರ್ ಆಫೀಸರಿಗೆ ಎಲ್ಲರಿಗೂ ಬರಲಿಕ್ಕೆ ಹೇಳಿಲ್ಲ, ಅಷ್ಟು 21 ಜನರ ಮೇಲೆ FIR ಹಾಕಿದ್ದಾರೆ. ಒಂದು FIR ಹಾಕಿದರೆ ನಮಗೆ ತುಂಬ ಕಷ್ಟ ಇದೆ ಅದರಿಂದ ಹೊರ ಬರೋಕ್ಕೆ. ಸೊ ಬಿ ಕೇರ್ಫುಲ್ಲು. ಯಾರೂ ಅವನ ಕರೆಗೆ ಹೋಗಬೇಡಿ. ಅಲ್ಲಿ ಕೇಸರಿ ಧ್ವಜ ಹಾರಿಸ್ತಾನ, ಏನು ಮಾಡ್ತಾನೋ ಗೊತ್ತಿಲ್ಲ, ಅವ್ನು ಹುಚ್ಚ ಥರ ಆಡ್ತಾನೆ. ಈ ಹಿಂದೆ ನಾನು 2 ವರ್ಷ ಮೊದಲು ಇದನ್ನೇ ಹೇಳಿದೆ, ಧರ್ಮಸ್ಥಳ ದೇವಸ್ಥಾನ ನಮ್ಮದಾಗಬೇಕು, ಅಲ್ಲಿ ಕೇಸರಿ ಧ್ವಜ ಹಾರಿಸಬೇಕು, ಹಿಂದೂಗಳದ್ದು ಅದು ಇದು ಅಂತ ನಾನು ಹೇಳಿದ್ದೀನಿ, ಆಯಿತಾ. ಹೇಳೋಕ್ಕೆ ನನಗೆ ಈಗಲೂ ಮನಸ್ಸಿದೆ, ಬಟ್ ಏನು ಮಾಡೋದು, ಅಲ್ಲಿ ಭಗವಂತ ನಿಶ್ಚಯ ಮಾಡಬೇಕಲ್ಲ ಯಾರು ಬೇಕು ಅಂತ ಆಡಳಿತ ವರ್ಗದಲ್ಲಿ. ಸೊ ಅಲ್ಲಿವರೆಗೆ ಅವನ ಕರೆ ಕೊಟ್ಟು ಯಾರೂ ದಯವಿಟ್ಟು ಹೋಗಬೇಡಿ ಆ ದೇವಸ್ಥಾನದ ಎಗೇನ್ಸ್ಟ್. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ವೀರೇಂದ್ರ ಹೆಗ್ಡೆಯವರು ಮತ್ತು ಅವರ ಪವರು, ಅವರ ಟೀಮು, ಅವರಿಗೆ ಎಷ್ಟು ಇನ್ಫ್ಲುಯೆನ್ಸ್ ಇದೆ ಅಂತ. ಸೊ ಇದೀಗ ಮಹೇಶ್ ಶೆಟ್ಟಿ ರೋಡಿಗೆ ಗಡೀಪಾರಾಗಲಿಕ್ಕೂ ಕಾರಣ ಒಂದು ಒತ್ತಡ ಇದೆ.
ಯಾಕಂದರೆ ನಂಗೆ ನಿನ್ನೆ ಸುಜಾತ ಭಟ್ ಅವರು ನನಗೆ ಕಾಲ್ ಮಾಡಿದರು, ಮಹೇಶ್ ಅಣ್ಣನಿಗೆ ಗಡೀಪಾರ ಆದೇಶ ಮಾಡಿದ್ದು ತಪ್ಪು ಅಂತ. ನನಗೂ ಸಹ ಗೊತ್ತದು ತಪ್ಪು ಅಂತ, ಯಾಕಂದರೆ ಅದು ಕಾನೂನು ಬಾಹಿರ, ಅದು ರಾಜಕೀಯ ಒತ್ತಡದಿಂದ ಆಗಿದೆ. ಸ್ಟೆಲ್ಲಾ ಮೇಡಮ್ ಅವ್ರದ್ದು ತಪ್ಪಿಲ್ಲ. ಸ್ಟೆಲ್ಲಾ ಮೇಡಮ್ಗೆ ಸರ್ಕಾರದ ಕೇಂದ್ರದ ಒತ್ತಡ ಇದೆ, ಕೇಂದ್ರದಿಂದ ಒತ್ತಡ ಇದೆ ಮಹೇಶ್ ಶೆಟ್ಟಿಯನ್ನು ತಿಮರೋಡಿಯನ್ನು ಬಾಯಿ ಮುಚ್ಚಿಸಲು. ಯಾಕೆಂದರೆ 14 ವರ್ಷ ಅಷ್ಟು ಸುಲಭ ಏನಲ್ಲ, ಅವರು ತುಂಬ ಕಷ್ಟ ಅನುಭವಿಸ್ತಾರೆ. ನನಗೆ ನಿನ್ನೆ ಹೇಳಿದ್ರು ಹೋರಾಟವನ್ನು ಜೀವಂತ ಇಟ್ಟಿದ್ದಾರೆ ಅಂತ. ಯಾರು ಸಹ ಡಿ ಗ್ಯಾಂಗ್ ಕೂಡ ಮಹೇಶನ ಬಗ್ಗೆ ಏನು ಹೇಳ್ತಾ ಇಲ್ಲ, ಆಯಿತಾ. ಅವರ ಹೋರಾಟದಲ್ಲಿ ಸತ್ಯ ಇತ್ತು, ಆದರೆ ಎಲ್ಲರಿಗೂ ಸಿಟ್ಟು ಗಿರೀಶ್ ಮೆಟ್ಟಣ್ಣನವರೆಂಬ ವ್ಯಕ್ತಿ ಮೇಲೆ. ಯಾಕಂದರೆ ಒಂದು ಬಾಂಬ್ ಇಟ್ಟು ಅಲ್ಲಿ ಪ್ರಹಸನ ಮಾಡಿದರು ವಿಧಾನಸೌಧದಲ್ಲಿ. ಇವಾಗ ಒಂದು ಬುರುಡೆ ತಗೊಂಬಂದು ಇಡೀ ದಕ್ಷಿಣ ಕನ್ನಡದವರ ಸ್ವಾಸ್ಥ್ಯ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೂ SIT ತನಿಖೆ ಆಗಲಿ, ಅವರದ್ದು ರಿಪೋರ್ಟ್ ಏನು ಬರುತ್ತೆ ನೋಡೋಣ, ಆಯಿತಾ. ಸೊ ಆ SIT ಬಗ್ಗೆನೂ ನನಗೆ ಒಳ್ಳೆ ಒಪಿನಿಯನ್ ಇಲ್ಲ, ಅದು ಸ್ವಲ್ಪ ಕ್ಲೀನ್ ಚಿಟ್ ಕೊಡೋಕ್ಕೆ ಬಂದ ಕಂಪನಿ ಅದು. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ, ಎಲ್ಲ ಭಗವಂತನ ಇಚ್ಛೆ. ಮತ್ತು ಕೊನೆಯದಾಗಿ ನಾನು ಹೇಳ್ತಿದ್ದು, ನಾನು ಯಾವುದೇ ಕರೆಗಳನ್ನು, ಯಾವುದೇ ಮೆಸೇಜ್ಗಳನ್ನು, ಯಾವುದೇ ಇದನ್ನು ನಾನು ಸ್ವೀಕರಿಸೋದಿಲ್ಲ. ನನ್ನ ಡ್ಯೂಟಿ ಟೈಮಲ್ಲಿ ಆ ಕೆಲಸ ಸ್ಟಾರ್ಟ್ ಮಾಡೋ ಮುಂಚೆ ಒಂದು 5 ನಿಮಿಷ ಮಾತಾಡಿದೆ ಅಷ್ಟೇ. ಯಾಕಂದರೆ ನೀವು ಫೋನ್ ಮಾಡಿದ ನಾನು ಪ್ರೊವೋಕ್ ಮಾಡೋರು ತುಂಬ ಇದ್ದಾರೆ. ನಿನ್ನೆ ಒಬ್ಬ ಇವನು ಯಾರು ವಿವೇಕ್ ಸ್ವಲ್ಪ ಕೆದಕಿದ್ದಾನೆ, ಮತ್ತು ಇನ್ನೊಬ್ಬ ಮಂಜು ಮಿಸ್ಟ್, ಅವನು ಸ್ವಲ್ಪ ಅರೆ ಹುಚ್ಚ. ಅವನು ನನಗೆ ಪದೇ ಪದೇ ವಾಟ್ಸಪ್ಪಿಗೆ ಬಂದು ಮೆಸೇಜ್ ಮಾಡೋದು, ಕೆಣಕೋದು ಎಲ್ಲ ಮಾಡ್ತಾಯಿದ್ದಾನೆ. ನಾನು ಹೆಚ್ಚು ರಿಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ, ಅದಕ್ಕೆ ನಾನು ಯೂಸ್ ಮಾಡಲ್ಲ, ಮೊಬೈಲ್ ಯೂಸ್ ಮಾಡಲ್ಲ. A ಗ್ಯಾಂಗ್, B ಗ್ಯಾಂಗ್, C ಗ್ಯಾಂಗ್, D ಗ್ಯಾಂಗ್ ಯಾರು ಕಾಲ್ ಮಾಡಿದ್ರು, ಸಾಕ್ಷಾತ್ ನರೇಂದ್ರ ಮೋದಿಯವರು ಕಾಲ್ ಮಾಡಿದ್ರು ನಾನು ಪಿಕ್ ಮಾಡಲ್ಲ. ಓನ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಕರೆಗೆ ಮಾತ್ರ ರೆಸ್ಪಾಂಡ್ ಮಾಡ್ತೀನಿ. ಅವರು ಮಾಡಲ್ಲ, ಅವ್ರು ಏನಾದಿದ್ದರೆ ಮೆಸೇಜ್ ಮಾಡ್ತಾರೆ, ಇಲ್ಲಾಂದರೆ ನಾನು ಡ್ಯೂಟಿ ಬಿಟ್ಟು ನಾನೇ ಅವರಿಗೆ ಕಾಲ್ ಮಾಡ್ತೀನಿ. ಇದು ಬಿಟ್ಟರೆ ನಾನು ಯಾರ ಕರೆಗೂ ಸ್ಪಂದಿಸಲ್ಲ, ದಯವಿಟ್ಟು ಕ್ಷಮಿಸಿ. ನೀವೇನಾದರೂ ಫೇಕ್ ಅಕೌಂಟಲ್ಲಿ ಮಾಡೋದು, ಯೂಟ್ಯೂಬ್ ಮಾಡೋದು, ವೀಡಿಯೋ ಮಾಡೋದು, ಎಲ್ಲರಿಗೂ ಫುಲ್ ಪರ್ಮಿಷನ್ ಇದೆ. ಯಾಕಂದರೆ ನನಗೆ ಅಡ್ವೊಕೇಟ್ ಹೇಳಿದರು, ನೀನು ಇನ್ನು ಮಾತಾಡೋದು ಬೇಡ, ಏನಿದ್ರು ನಾವು ಕಾನೂನಾತ್ಮಕವಾಗಿ ಹೋಗೋಣ ಅಂತ. ಸೊ ಕಾನೂನಾತ್ಮಕವಾಗಿ ಹೋಗ್ತಾ ಇದ್ದೀನಿ. ಸೊ ಪೊಲೀಸ್ ಸ್ಟೇಷನಿಗೆ ಫಸ್ಟ್ ಇದು ಮಾಡಿದ್ದೀನಿ. ಮೊನ್ನೆ ಪೊಲೀಸ್ ಸ್ಟೇಷನ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿದ ಕಾರಣ ಕಮಿಷನರನ್ನು ಮೀಟ್ ಮಾಡಿದ್ದೀನಿ. ಅದು ಪೊಲೀಸ್ ಸ್ಟೇಷನ್ ಅವರು ನನ್ನ ಕಂಪ್ಲೇಂಟ್ ನನಗೆ ಕೆಲವೊಂದು ಅದೆಲ್ಲ ಹೇಳೋಂಗಿಲ್ಲ, ಸ್ವಲ್ಪ ಗೌಪ್ಯವಾಗಿರಲಿ ಏನಾದರೂ, ಆಯಿತಾ. ಎಲ್ಲ ಇನ್ನೂ ಆ್ಯಕ್ಷನ್ಸಲ್ಲಿ, ಆಯಿತಾ. ಇಷ್ಟೇ ಹೇಳಲಿಕ್ಕಿರೋದು. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಎಲ್ಲ ಬಾಂಧವರಿಗೂ ಯುಗಾದಿ ಹಬ್ಬದ ಈ ವರ್ಷ ತುಂಬ ಒಳ್ಳೆಯದಾಗಲಿ ಅಂತ ಇದು ಮಾಡ್ತೀನಿ. ಯಾಕಂದರೆ ನನಗೆ ಪರ್ಸ್ನಲಿ ಒಳ್ಳೆಯದಿದೆ. ಯಾಕಂದರೆ ನಿನ್ನೆ ಪಂಚಾಂಗ ಶ್ರವಣ ಮಾಡಿದೆ ನಾನು, ನನ್ನ ನಕ್ಷತ್ರಕ್ಕೆ, ನನ್ನ ರಾಶಿಗೆ ಅದರಲ್ಲಿ ಹೇಳಿದ ಪ್ರಕಾರ ಆಗಿದೆ. ಗುರುಬಲ ನನಗಿದೆ, ಜೂನ್ವರೆಗಿದೆ. ಸೊ ಜನವರಿಯಲ್ಲಿ ನನಗೆ ಮನೆ ಆಗುತ್ತೆ, ಎಲ್ಲ ನನ್ನ ಕನಸುಗಳೆಲ್ಲ ಈ ವರ್ಷ ನನಸಾಗುತ್ತೆ. ಕನಸು ಅದನ್ನು ನಂಬಿ ನಾನಿಲ್ಲ, ನಾನು ಕಠಿಣ ಪರಿಶ್ರಮವನ್ನು ನಾನು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಈ ವಿಡಿಯೋನಲ್ಲಿ ನಿಲ್ಲಿಸ್ತೀನಿ. ನನಗೆ ಯಾವುದೇ ಕರೆ ಮಾಡುವ, ಯಾವುದೇ ಮೆಸೇಜ್ ಮಾಡುವ ಅಗತ್ಯ ಇಲ್ಲ ಸದ್ಯಕ್ಕೆ. ನಾನು ಮಾರ್ಚ್ 31 ಬ್ಯುಸಿ ಇದ್ದೀನಿ, ಆಮೇಲೆ ನೋಡೋಣ. ಇನ್ ಬಿಟ್ವೀನ್ ಏನಾದರೂ ವಿಷಯ ಇಂಪಾರ್ಟೆಂಟ್ ಇದ್ದರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು.